ಅಡಿಯಲ್ಲಿ ದೇವರಣ ಇದೆ. ಆದಷ್ಟು ಬೇಗ ನಾಮಕರಣದ ಒಳಗೆ ಬನ್ನಿ. ವೀರಾಂಜನೇಯ ಅವರ ಹಾಗೂ ಕರಿಕಾಂತ್ ಪರಮೇಶ್ವರ್. ಪ್ರಥಮ ಸುತ್ತನ್ನು ಗೆದ್ದುಕೊಂಡಿದೆ ಕರಿಕಾಂತ್ ಪರಮೇಶ್ವರಿ. ಕೊನೆಯ ಹಂತದಲ್ಲಿ ಗೆದ್ದುಕೊಂಡಿದೆ ಕರಿಕಾಂತ್ ಪರಮೇಶ್ವರಿ. ಅದರ ಕೈ ಬಾರಿ ಸೆಂಟರ್ನಲ್ಲಿದ್ದ ಹಗ್ಗ ನಿಧಾನವಾಗಿ ಮತ್ತೆ ಕರಿಕಾಂತ್ ಪರಮೇಶ್ವರಿ ಎತ್ತವಾಗಿ ಹೋಗ್ತಾ ಇದೆ. ವೀರಾಂಜನೇಯ ಈ ಸುತ್ತು ನಿಮಗೆ ಗೆಲುವು ಅನಿವಾರ್ಯ. ಗೆಲ್ಲಲೇಬೇಕಾದಂತ ಒತ್ತಡ ವೀರಾಂಜನೇಯ ಹೊನ್ನವರ.
ನಿಜ ಹೊಡೆದಾಗೈತೆ ಹಗ್ಗ ಇದೆ ಸೆಂಟರ್ ಲೈನ್ನಲ್ಲಿ ಹಗ್ಗ ಸೆಂಟರ್ ಲೈನ್ನಿಂದ ನಿಧಾನವಾಗಿ ಸರಿಖಾನ್ ಪರಮೇಶ್ವರಿ ಅಂತವರಿಗೆ ಹೊಸ ಇಲಾಖ ಆಟಗಾರರೇ, ದಯವಿಟ್ಟು ನಿಮ್ಮ ಸಂಭ್ರಮವನ್ನ ಮರೆಯದೊಂದಿಗೆ ಆಚರಿಸಬೇಡಿ. ದಯವಿಟ್ಟು ನಿಮ್ಮ ಗೆಲುವಿನ ಸಂಭ್ರಮವನ್ನ ಮರೆಯದೊಂದಿಗೆ ಆಚರಿಸಬೇಡಿ. ಏನಿದ್ರು ಅಂಕಣದ ಹೊರಗೆ ಹೋಗಿ ಆಚರಿಸಿ. ಬ್ರಹ್ಮಾವರದಲ್ಲಿ ನಡೆಯುವಂತಹ ಮುಖ್ಯ ಪ್ರಾಣ ಬ್ರಹ್ಮಾವರದ ಮುಖ್ಯ ಪ್ರಾಣ ಟ್ರೋಫಿಗೆ ಉತ್ತರ ಕನ್ನಡದ ಎಲ್ಲ ಕ್ರೀಡಾಭಿಮಾನಿಗಳು ಬರಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಮಾರ್ಚ್ 28 ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಸುಧಾಕರ್ ಕುಂದಾರ್ ಅವರ ನೇತೃತ್ವದಲ್ಲಿ ಮುಖ್ಯ ಪ್ರಾಣ ಟ್ರೋಫಿ ಇದೆ. ಹಗ್ಗ ಜಗ್ಗಾಟ ಮಹತ್ತರವಾಗಿರ್ತಕ್ಕಂಥ ಹೆಗ್ಗಳಿಕೆಯ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳ ರೀತಿಯಲ್ಲಿ ಸಾಧಕರಿಗೆ ಸನ್ಮಾನದ ಜೊತೆಯಲ್ಲಿ ಮಹತ್ತರವಾಗಿರ್ತಕ್ಕಂಥ ಆ ಒಂದು ಹಗ್ಗ ಜಗ್ಗಾಟಕ್ಕೆ ಎಲ್ಲರೂ ಬರಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಬಹುಶಃ ಫ್ರೀ ಬಸ್ ಮಹಿಳೆಯರಿಗೆ ಮಾತ್ರ ಇದೆ.
ಟೀಮ್ ಮಂಕಿಯವ್ರ ಟೀಮ್ ಮಾಡಿದ್ರೆ ನಾವು ಕರಿಕಾನ ಪರಮೇಶ್ವರಿ ಕೆರೆಕೋಣದ ಗಣೇಶ್ ಅವರು ಗಣೇಶಣ್ಣ ಇವರು ಮಂಕಿಯವ್ರ ಟೀಮ್ ತಗೋಬಲ್ಲ ಇವ ಮಂಜುನಾಥ್ ಅವರು ಇಲ್ಲಿ ಎಲ್ಲ ಬನ್ನಿ. ಸೇರಿ ನಾವು 11 ಹಾಗೆ ಗಣೇಶ್ ಬಹುಶಃ ಕರಿಕಾನ ಪರಮೇಶ್ವರಿ ಕೆರೆಕೋಣ ಎನ್ನುವಂತ ತಂಡದಲ್ಲಿ ಸಾಕಷ್ಟು ವರ್ಷಗಳಿಂದ ಆಟವನ್ನು ಆಡೋದ್ರ ಮುಖಾಂತರವಾಗಿ ಈ ಒಂದು ತಂಡಕ್ಕೆ ಸಾಕಷ್ಟು ಪ್ರಶಸ್ತಿಯನ್ನು ತಂದುಕೊಡುವುದಕ್ಕೆ ಹೆಗ್ಗಳಿಕೆಯ ಆಡಿರ್ತಕ್ಕಂಥ ಗಣೇಶ್ ಅವರು ಹಾಗೂ ಈ ಎರಡು ಆಟಗಾರರಿಗೂ ಕೂಡ ಅದ್ದೂರಿಯ ಆದರಣೀಯ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಈ ತಂಡ ಕರಿಕಾಣ ಪರಮೇಶ್ವರಿ ಕೆರೆಕೋಣ ಎನ್ನುವಂತ ತಂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಹೆಮ್ಮೆಯ ತಂಡ. ಆದರೆ ಈ ಒಂದು ಅಂಕಣ ಎನ್ನುವಂಥದ್ದು ಯಾರಿಗೆ ಮೀಸಲು ಎನ್ನುವಂಥದ್ದು ಯಾರಿಂದಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗೆಲುವು ಸೋಲು ಎನ್ನುವಂಥದ್ದು ಒಂದೇ ಮುಖದ ಎರಡು ನಾಣ್ಯ ಇದ್ದ ಹಾಗೆ. ಸೋಲು ಕಾಣುವುದು ಮಾಮೂಲು, ಗೆಲುವು ಕೂಡ ಶಾಶ್ವತವಲ್ಲ, ಸೋಲು ಕೂಡ ಶಾಶ್ವತವಲ್ಲ. ಆಟ ಮಾತ್ರ ಯಾವತ್ತಿದ್ರೂ ಕೂಡ ಶಾಶ್ವತ ಎನ್ನುವಂತ ಮಾತುಗಳ ಜೊತೆಯಲ್ಲಿ ಗೆಲುವು ನಿಮ್ಮದಾಗಲಿ. ಹಾಗೆ ಗ್ರಿಪ್ ಮಾದರಿಯ ಒಂದು ಸ್ಟ್ಯಾಂಡಿಂಗ್ ಹಗ್ಗ ಜಗ್ಗಾಟ ಎನ್ನುವಂಥದ್ದು ಯಾರು ಬೇಕಾದ್ರೂ ಆಟವನ್ನು ಆಡಬಹುದು. ನನಗೆ ತಿಳಿದ ಮಟ್ಟಿಗೆ ಮರಳು ಹಗ್ಗ ಜಗ್ಗಾಟವನ್ನು ಕೂಡ ಆಟವನ್ನು ಆಡಬಹುದು. ಅದು ಗ್ರಿಪ್ ಮಾದರಿ ಒಂದು ಆಟ ಏನಿದೆ, ತರಬೇತಿ ಇಲ್ಲದೆ ಒಂದು ವೇಳೆ ಆಟವನ್ನು ಆಡಿದ್ರೆ ಪರಿಣಾಮ ತುಂಬಾ ಕಠಿಣವಿರ್ತದೆ, ಗಮನಿಸಿಕೊಳ್ಬೇಕು. ಅಷ್ಟು ತರಬೇತಿ ಇರಬೇಕಾಗ್ತದೆ. ಅದಕ್ಕಾಗಿ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಈ ಒಂದು ಆಟ ಉಳಿದು ಬೆಳೆದುಕೊಂಡು ಬಂದಿರತಕ್ಕಂಥ ಒಂದು ಆಟ ಇದ್ರೆ ಇದು ಹಗ್ಗ ಜಗ್ಗಾಟ. ಅದಕ್ಕೆ ಈಗ ಮೆರುಗಿದೆ. ಮರಳು ಹಗ್ಗ ಜಗ್ಗಾಟ, ಸ್ಟ್ಯಾಂಡಿಂಗ್ ಹಗ್ಗ ಜಗ್ಗಾಟ ಮೊದಲನೇದು ಕೂಡ ಇದೆ. ಅದಾದ ಬಳಿಕ ಬಂದಿರುವಂತದ್ದೇ ಇದು ಗ್ರಿಪ್ ಮಾದರಿ ಹಗ್ಗ ಜಗ್ಗಾಟ. ಈಗ ಇದು ಸಾಕಷ್ಟು ಜಗಜ್ಜಾಹೀರವಾಗ್ತಾ ಇದೆ. ಇದ್ರೆ ಆಟವನ್ನು ಆಡ್ತಿರುವಂತ ಮೂಲ ಉದ್ದೇಶ ದಿವಂಗತ ರಾಜು ಗೌಡರವರ ಸ್ಮರಣಾರ್ಥವಾಗಿ ರಾಜು ಟ್ರೋಫಿಗಾಗಿ. ಆ ಟ್ರೋಫಿಯನ್ನ ಗೆಲ್ಲುವಂತ 4 ತಂಡ ನಿಜವಾಗಿಯೂ ಕೂಡ ಆ ಸ್ನೇಹಿತನ ಆ ನೆನಪು ಅಜರಾಮರವಾಗಿ ಉಳಿಯುವ ಹಾಗೆ ಮಾಡುವಂತ ಪ್ರಯತ್ನ ಅಷ್ಟೇ. ಹಣಾಹಣಿಯನ್ನು ಮುಂದುವರಿಸಿಕೊಳ್ಬೇಕಾಗ್ತದೆ. ಆ ಮಯೂರ ಹಾಗೂ ಗಣೇಶ್ ಅವರು ತಂಡದ ಕಪ್ತಾನ ನಾಯಕರು. ಆ ಕೈಗಳು ಹಾಗಿರ್ತದೆ. ನಾನು ಮೊದಲೇ ಹೇಳಿದ ಹಾಗೆ ತಿಂಗಳುಗಟ್ಟಲೆ ಪರಿಶ್ರಮದಿಂದಲೇ ಹಗ್ಗ ಜಗ್ಗಾಟ ಎನ್ನುವಂತ ಪಂದ್ಯಕೂಟವನ್ನು ನೋಡುವುದಕ್ಕೆ ನಮಗೆ ಮುದವನ್ನು ತಂದುಕೊಡ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಬಲಿಷ್ಠ ತಂಡಗಳು ವೀರಾಂಜನೇಯ ಹೊನ್ನವರಾಗಿ ಕರಿಕಾನ ಪರಮೇಶ್ವರಿ ಕೆರೆಕೋಣ. ಈಗ ಯಾವ ಸಂದರ್ಭದಲ್ಲೂ ಕೂಡ ಏನು ಕೂಡ ಆಗಬಹುದು. ಕೆಂಪು ರೇಖೆ ಮಧ್ಯಂತರವಾಗಿ ನಿಲ್ತಾ ಇದೆ. ಸಡಿಲಗೊಳಿಸ್ತಾ ಇದ್ದಾರೆ ವೀರಾಂಜನೇಯ ಹೊನ್ನಾವರ. ಸೆಂಟರ್ ಲೈನ್ ಅಲ್ಲಿ ಇದು ಪಂದ್ಯಕೂಟ. ಚಪ್ಪಾಳೆಗಳು ಊರಾಗ್ತಾ ಇದೆ. ಚಪ್ಪಾಳೆಗಳು ಬೇಕು ಆಟಗಾರರಿಗೆ. ನಿಮ್ಮ ಚಪ್ಪಾಳೆಗಿರುವಂತ ಶಕ್ತಿ ಯಾವ ಎನರ್ಜಿ ಡ್ರಿಂಕ್ಸ್ಗೆ ಕೂಡ ಇರೋದಿಲ್ಲ. ಮತ್ತೆ ಸೆಂಟರ್ ಲೈನ್ ಅಲ್ಲಿ ಕೆಂಪು ರೇಖೆ ನಿಲ್ತಾ ಇದೆ. ಸ್ವಲ್ಪ ಮಟ್ಟಿನ ಇಲ್ಲ, ಮತ್ತೆ ಸೆಂಟರ್ ಲೈನ್ ಮಧ್ಯಂತರದಲ್ಲಿ ಸ್ವಲ್ಪ ಮಟ್ಟಿನ ಮುನ್ನಡೆಯನ್ನು ಕಾಣುವಂತ ಅವಕಾಶ. ವೀರಾಂಜನೇಯ ಹೊನ್ನಾವರ ಸ್ವಲ್ಪ ಮಟ್ಟಿನ ಮುನ್ನಡೆ. ಈ ಬಾರಿ ಕೊನೆಯ ಕ್ಷಣಗಳಲ್ಲಿ
ಸ್ವಲ್ಪ ಮಟ್ಟಿನ ಮುನ್ನಡೆ ವೀರಾಂಜನೇಯ ಹೊನ್ನಾವರ. ಕೊನೆಯ 1 ನಿಮಿಷಗಳ ಕಾದಾಟ ಬಾಕಿ ಇದೆ. ಈಗ ಸ್ವಲ್ಪ ಮಟ್ಟಿನ ಮುನ್ನಡೆ ವೀರಾಂಜನೇಯ ಹೊನ್ನಾವರ ಯಶಸ್ಸು. ನಿಜವಾಗಿಯೂ ಕೂಡ ಸೋಲು ಗೆಲುವು ಕಟ್ಟಿಟ್ಟ ಬುತ್ತಿ. ಈ ಒಂದು ಕಾದಾಟ ಕ್ರೀಡಾ ಪ್ರೇಕ್ಷಕರುಗಳ ಹೃದಯವನ್ನೇ ಗೆಲ್ತಾ ಇದೆ. ಎರಡೂ ತಂಡಕ್ಕೂ ಕೂಡ ಒಂದು ಜೋರಾದ ಚಪ್ಪಾಳೆ ನೀಡಿ ದಯವಿಟ್ಟು. ಯಾಕಂತ ಹೇಳಿದ್ರೆ ಆ ಆಟವೇ ಆಗಿತ್ತು. ಸೋಲು ಗೆಲುವು ಈ ಆಟದಲ್ಲಿ ಕಟ್ಟಿಟ್ಟ ಬುತ್ತಿ. ಆದರೆ ಪ್ರಯತ್ನವನ್ನ ಮಾಡಿದ್ರು ಕರಿಕಾನ ಪರಮೇಶ್ವರಿ ಕೆರೆಕೋಣದ ಆಟಗಾರರು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಅಂಕಣಗಳು ಆಟಗಾರರಿಗೆ ಕೊಂಚ ಮಟ್ಟಿಗೆ ತಲೆಬೇನೆ ವಿಚಾರವನ್ನು ತಂದುಕೊಡ್ತದೆ. ಸ್ವಲ್ಪ ಮಟ್ಟಿನ ಕೆಲವೊಂದು ಹೊಂದಾಣಿಕೆ ತಪ್ಪುಗಳು ಕರಿಕಾನ ಪರಮೇಶ್ವರಿ ಕೆರೆಕೋಣಕ್ಕೆ ಆರಂಭಿಕ ಸುತ್ತಿನ ಸೋಲನ್ನು ತಂದುಕೊಡ್ತಾ ಇದೆ. ಶ್ರೀ ಶಾಂತಿಕಾಂಬ ಬಸ್ತಿಕೆರಿ ತಂಡದ ಆಟಗಾರರು ಹಾಗೂ ಶ್ರೀ ಮಾಲಿಂಗೇಶ್ವರ ಕಡ್ಲೆ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು. ಶ್ರೀ ಶಾಂತಿಕಾಂಬ ಬಸ್ತಿಕೆರಿ ಆಟಗಾರರು ಹಾಗೂ ಶ್ರೀ ಮಾಲಿಂಗೇಶ್ವರ ಕಡ್ಲೆ ಆಟಗಾರರು ದಯವಿಟ್ಟು ಮತ್ತೆ ನಿಮಗೆ ನಾವು ಕರೆ ನೀಡುವುದಿಲ್ಲ, ಇದು ಸಿದ್ಧರಾಗಿರ್ಬೇಕಾದ್ರೆ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ಒಂದೊಂದು ಸುತ್ತಿನ ಗೆಲುವು ಕರಿಕಾನ ಪರಮೇಶ್ವರಿ ಕೆರೆಕೋಣ ಸಂಚನ್ನು ರೂಪಿಸಿಕೊಳ್ತಾ ಇದೆ. ಅಂಕಣಕ್ಕೆ ಸಿದ್ಧವಾಗಿ ನಿಲ್ತಾ ಇದ್ದಾರೆ ವೀರಾಂಜನೇಯ ಹೊನ್ನಾವರ. ಸೋತರೆ 3 ಮತ್ತು 4ನೇ ಸ್ಥಾನಕ್ಕಾಗಿ ಪೈಪೋಟಿ ಮುಂದುವರಿಕೆ. ಗೆದ್ದರೆ ನೇರವಾಗಿ ಫೈನಲ್ ಗೆಲಕ್ಕೆ. ಯೋಚನೆಯ ಮೇಲೆ ನಿಗವನ್ನ ಇಟ್ಟುಕೊಂಡು ಹಗ್ಗದ ಮೇಲೆ ಬಲ ಪ್ರಯೋಗವನ್ನು ಮಾಡಬೇಕಾಗಿದೆ ವೀರಾಂಜನೇಯ ಹೊನ್ನಾವರ. ಅದೇ ರೀತಿ ಕರಿಕಾನ ಪರಮೇಶ್ವರಿ ಕೆರೆಕೋಣ ನಿಮಗೂ ಕೂಡ ಅದೇ ಮಾದರಿಯ ಗೆಲುವು. ಗೆದ್ದರೆ ಫೈನಲ್ಗೆ, ಸೋತರೆ 3 ಮತ್ತು 4ನೇ ಟ್ರೋಫಿಗಾಗಿ ಪೈಪೋಟಿಯನ್ನು ಮಾಡಬೇಕಾಗಿದೆ. ಮೈಯೆಲ್ಲ ಕಣ್ಣಾಗಿಸಿ ಆಟವನ್ನು ಆಡಬೇಕಾಗಿದೆ ಚಾಂಪಿಯನ್ ಪಟ್ಟದ ಗೆಲುವಿಗಾಗಿ. ಗೆದ್ದರೆ ಫೈನಲ್ಗೆ, ಸೋತರೆ 3 ಮತ್ತು 4ನೇ ಸ್ಥಾನಕ್ಕೆ ಪೈಪೋಟಿ. ರೆಡಿ. ಕರಿಕಾನ ಪರಮೇಶ್ವರಿ ಕೆರೆಕೋಣ ವಿರುದ್ಧವಾಗಿ ವೀರಾಂಜನೇಯ ಹೊನ್ನಾವರ. ಐದು ಲೋಡ್ ಆಚೆಗೆ, 5 ಲೋಡ್ ಈಚೆ. ಪಂದ್ಯಕೂಟ ಪ್ರಾರಂಭಗೊಳ್ತಾ ಇದೆ. ಸೆಂಟರ್ ಲೈನ್ ಅಲ್ಲಿ ಇದೆ ಕೆಂಪು ರೇಖೆ. ಸೆಂಟರ್ ಲೈನ್ ಅಲ್ಲಿ ಸ್ವಲ್ಪ ಮಟ್ಟಿನ ಮುನ್ನಡೆ ವೀರಾಂಜನೇಯ ಹೊನ್ನಾವರ. ಬಲ ಪ್ರಯೋಗವಾಗಿದೆ. ವೀರಾಂಜನೇಯ ಹೊನ್ನಾವರದ
ಕೆರೆಕೋಣ ಸೋಲನ್ನು ಕಂಡುಕೊಂಡಿರಬಹುದು, ಆದರೆ ಗೆದ್ದಿರುವಂತದ್ದು ಕೇವಲ 1/4 ಇಂಚುಗಳ ಅಂತರವಷ್ಟೇ. ಆ ಪ್ರಯತ್ನ ಎನ್ನುವಂಥದ್ದು ಕ್ರೀಡಾ ಪ್ರೇಕ್ಷಕರುಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ಹಾಗೆ ಮಾಡ್ತಾ ಇದೆ. ಇದು ಕಾದಾಟ. ಬಹುಶಃ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಎನ್ನುವಂತ ಮಾತುಗಳು ಜನರಲ್ಲಿ ಬರಬೇಕು.